ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯನ್ ಸ್ಟಾರ್ಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವಂತ ನಟ ನಮ್ಮ ಕನ್ನಡದ ಯಶ್ ಅವರು. ಚಿತ್ರರಂಗಕ್ಕೆ ಬಂದು 10 ವರ್ಷಕ್ಕೆಲ್ಲ ಪ್ಯಾನ್ ಇಂಡಿಯನ್ ಸ್ಟಾರ್ ಆಗಿ ಇವತ್ತು ವರ್ಲ್ಡ್ ಫೇಮಸ್ ಆಗಿ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ಅತಿ ಹೆಚ್ಚು ಬೇಡಿಕೆ ಇರುವಂತ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು. ಚಿತ್ರರಂಗದಲ್ಲಿ ಯಾವ ಗೊಂದಲನೂ ಇಲ್ಲದೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಮೀಡಿಯಾ ಮುಂದೆ ಬಂದು ಹೇಳ್ಕೊಂಡು ನಾನೇ ಕನ್ನಡ ಚಿತ್ರರಂಗ, ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಅಹಮಲ್ಲಿ ಮಾತಾಡೋದು, ಇದು ಯಾವುದೂ ಇಲ್ಲದೆ ತಾನು ಯಾರು, ಎಲ್ಲಿಂದ ಬಂದೆ, ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡಬೇಕು ಅಂತ ಸರಿಯಾದ ದಾರಿನಲ್ಲಿ ಹೋಗ್ತಾ ಇರುವಂತ ವ್ಯಕ್ತಿನೇ ರಾಕಿಂಗ್ ಸ್ಟಾರ್ ಯಶ್ ಅವರು. ರಾಜಾಹುಲಿ, ಗೂಗ್ಲಿ, ಗಜಕೇಸರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಸ್, ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಅನ್ನೋ ಸಿನಿಮಾಗಳನ್ನ ಮಾಡುವಾಗ ಯಶ್ ಅವರು ಕನ್ನಡದಲ್ಲಿ ಒನ್ ಆಫ್ ದಿ ಸ್ಟಾರ್ ಆಗಿದ್ರು. ಎಲ್ಲಾ ಚಿತ್ರರಂಗದಲ್ಲಿ ಇರೋ ತರನು ಇಲ್ಲೂ ಸೀನಿಯರ್ಸ್ ಜೂನಿಯರ್ ಡಾಮಿನೇಷನ್ ಅಂತ ಇತ್ತು. 2018 ಅಲ್ಲಿ ಯಶ್ ಅವರು ಆಕ್ಟ್ ಮಾಡಿ, ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿ, ಹೊಂಬಾಲೆ ಫಿಲ್ಮ್ಸ್ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿರೋ KGF ಅನ್ನೋ ಸಿನಿಮಾ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಮೊದಲೇ 100 ಕೋಟಿ ರೂಪಾಯಿ ಸಂಪಾದನೆ ಮಾಡಿರುವಂತಹ ಸಿನಿಮಾ KGF ಅನ್ನೋ ಸಿನಿಮಾ. ಆ ಸಿನಿಮಾ ಫೈನಲ್ ರನ್ ಮುಗಿಯುವಾಗ 170ರಿಂದ 190 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತು. ಯಾರಿಂದನೂ ಯಶ್ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇ ಇಲ್ಲ. ಕಾರಣ ವೆರಿ ಸಿಂಪಲ್, ಎಲ್ರಿಗೂ ಹೊಟ್ಟೆ ಊರಿ, ಈಗ ಬಂದ ಹಂಗ್ ಹೋಗ್ಬಿಟ್ಟಲ್ಲ ಅನ್ನೋ ಒಂದು ಹೊಟ್ಟೆ ಊರಿ ಎಲ್ರಿಗೂ ಇರುತ್ತೆ. ಕೆಲವರು ಮಾತಾಡ್ಕೊಂಡಿದ್ದು ಸಿನಿಮಾ ತಾನೇ ಹಿಟ್ ಆಯ್ತು, ಆ ಸಿನಿಮಾದ ಬಗ್ಗೆ ಏನಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತೀರಾ ಅಂತಾನು ಮಾತಾಡೋರು. ಆವಾಗ ಕೂಡ ಯಶ್ ಅವರು ಯಾರ ಬಗ್ಗೆನೂ ಏನು ಮಾತಾಡ್ಲಿಲ್ಲ, ಅವ್ರ ಪಾಡಿಗೆ ಸೈಲೆಂಟ್ ಆಗಿನೇ ಇದ್ರು. ಮತ್ತೆ 3 ವರ್ಷ ಗ್ಯಾಪ್ ಬಿಟ್ಟು 2022 ನಲ್ಲಿ ಯಶ್ ಅವರು ಆಕ್ಟ್ ಮಾಡಿ, ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿ, ಹೊಂಬಾಲೆ ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋ KGF 2 ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾ ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ಒಂದು ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡುತ್ತೆ. ತಮಿಳುನಾಡಲ್ಲಿ ಕಲೆಕ್ಷನ್ ಕಿಂಗ್ ಅಂತಾನೆ ಹೆಸರು ಮಾಡಿರೋ ವಿಜಯ್ ಅವರ ಬೀಸ್ಟ್ ಅನ್ನೋ ಸಿನಿಮಾ ಅದೇ ದಿನ ರಿಲೀಸ್ ಆಗಿತ್ತು. 3 ದಿನಕ್ಕೆಲ್ಲ ಬೀಸ್ಟ್ ನ ಮಲಗಿಸಿ KGF 2 ದೊಡ್ಡ ಮಟ್ಟಕ್ಕೆ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡಿ ತಮಿಳುನಾಡಲ್ಲೇ 80 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿರುವಂತಹ ಸಿನಿಮಾನೇ KGF 2 ಅನ್ನೋ ಸಿನಿಮಾ. ಅದೇ ತರ ಕೇರಳ, ಹಿಂದಿ, ಓವರ್ಸೀಸ್ ಅಂತ ದೊಡ್ಡ ಮಟ್ಟಕ್ಕೆ ಆಡಿಯನ್ಸ್ ರಿಸೀವ್ ಮಾಡಿ 1100ರಿಂದ 150 ಕೋಟಿವರೆಗೂ ಕಲೆಕ್ಟ್ ಮಾಡಿ ಕನ್ನಡ ಚಿತ್ರರಂಗದಲ್ಲೇ ಮೊದಲನೇ 1000 ಕೋಟಿ ಕಲೆಕ್ಟ್ ಮಾಡಿರುವಂತಹ ಸಿನಿಮಾ ಯಶ್ ಅವರು ಆಕ್ಟ್ ಮಾಡಿರೋ KGF 2 ಅನ್ನೋ ಸಿನಿಮಾ. ಕನ್ನಡ ಚಿತ್ರರಂಗ ವರ್ಲ್ಡ್ ವೈಡ್ ರೆಕಗ್ನೈಸ್ ಆಗಿದ್ದು KGF 2 ಸಿನಿಮಾ ನಂತರನೇ ಮತ್ತೆ 3 ವರ್ಷ ಗ್ಯಾಪ್ ಬಿಟ್ಟು ರಾಕಿಂಗ್ ಸ್ಟಾರ್ ಯಶ್ ಅವರು ಆಕ್ಟ್ ಮಾಡಿ, ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿ, KVN ಪ್ರೊಡಕ್ಷನ್ ಅವರು ಮತ್ತು ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋ ಟಾಕ್ಸಿಸ್ ಅನ್ನೋ ಸಿನಿಮಾ. ಈ ಸಿನಿಮಾ ಮಾಡೋವಾಗ್ಲೇ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿತ್ತು. ಗೀತು ಮೋಹನ್ ದಾಸ್ ಅವರು ಅಷ್ಟು ವರ್ಲ್ಡ್ ವೈಡ್ ರಿಜಿಸ್ಟರ್ ಮಾಡಿರುವಂತ ಸಿನಿಮಾ ಇಲ್ಲ. ಪ್ಲಸ್ KVN ಪ್ರೊಡಕ್ಷನ್ ಅವರು ಆಗ ಅಂದ್ರೆ ಆ ಸಿನಿಮಾ ಅನೌನ್ಸ್ ಮಾಡುವಾಗ ದೊಡ್ಡ ಸಿನಿಮಾ ಅಂತ ಯಾವ್ದು ಮಾಡ್ಲಿಲ್ಲ. ನಂತರ ಬೇಕಾದ್ರೆ ಅಂದ್ರೆ ಟಾಕ್ಸಿಸ್ ಸಿನಿಮಾ ಪ್ರೊಡಕ್ಷನ್ ಅಲ್ಲಿ ಇರುವಾಗ ಅನಿಮಲ್, ಕಲ್ಕಿ ಅನ್ನೋ ಸಿನಿಮಾಗಳನ್ನ ಮಾಡಿದ್ರು. ಬಟ್ ಆದ್ರೂ ಆ ಸಿನಿಮಾಗೆ ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿರೋ ಕಾರಣ ಯಶ್ ಅನ್ನೋ ಒಂದೇ ಒಂದು ಹೆಸರು. ನಂತರ ದಿನಗಳಲ್ಲಿ ಆ ಸಿನಿಮಾದ ಪೋಸ್ಟರ್ಸ್, ಟೀಸರ್ಸ್, ಮೊನ್ನೆ ಬಂದಿರುವಂತಹ ಟ್ರೈಲರ್, ಇದೆಲ್ಲ ಆ ಸಿನಿಮಾಗೆ ಒಂದು ದೊಡ್ಡ ಹೈಪ್ ನ ಕ್ರಿಯೇಟ್ ಮಾಡಿದೆ. ಆ ಒಂದು ಎಕ್ಸ್ಪೆಕ್ಟೇಷನ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಈ ಸಿನಿಮಾದ ಪ್ರೀ ರಿಲೀಸ್ ಬಿಸ್ನೆಸ್ ಮಾತ್ರ ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ ಇದುವರೆಗೂ ಯಾವ ಸಿನಿಮಾನು ಮಾಡದೇ ಇರುವಂತಹ ಒಂದು ಬಿಸ್ನೆಸ್ ಯಶ್ ಅವರು ಆಕ್ಟ್ ಮಾಡಿರೋ ಟಾಕ್ಸಿಸ್ ಸಿನಿಮಾ ಮಾಡಿದೆ. ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ದೊಡ್ಡ ಮಟ್ಟಕ್ಕೆ ಪ್ರೀ ರಿಲೀಸ್ ಥಿಯೇಟರಿಕಲ್ ಬಿಸ್ನೆಸ್ ಮಾಡಿದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಕ್ಟ್ ಮಾಡಿರೋ ಕೂಲಿ ಅನ್ನೋ ಸಿನಿಮಾಗೆ. ಕಾರಣ ಆ ಫಿಲಂ ಅಲ್ಲಿ ಬರೀ ರಜನಿಕಾಂತ್ ಮಾತ್ರ ಅಲ್ಲ, ಅಮೀರ್ ಖಾನ್ ಅವರು, ನಾಗಾರ್ಜುನ ಅವರು, ಉಪೇಂದ್ರ ಅವರು ಅಂತ ದೊಡ್ಡ ಮಲ್ಟಿ ಸ್ಟಾರ್ ಆಕ್ಟ್ ಮಾಡ್ತಾ ಇರುವಂತ ಸಿನಿಮಾ. ವಿಕ್ರಮ್ ಅನ್ನೋ ಬ್ಲಾಕ್ ಬಾಸ್ಟರ್ ಸಿನಿಮಾನ ಡೈರೆಕ್ಟ್ ಮಾಡಿರೋ ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನ ಸನ್ ಪಿಕ್ಚರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಾಗ ಆ ಸಿನಿಮಾಗೆ ದೊಡ್ಡ ಮಟ್ಟಿಗೆ ರಿಸೆಪ್ಷನ್ ಇತ್ತು. ಅದು ಮಾತ್ರ ಅಲ್ಲ, ಪ್ರೊಡಕ್ಷನ್ ಅಲ್ಲಿ ಇರುವಾಗಲೇ 550 ಕೋಟಿ ರೂಪಾಯಿ ಪ್ರೀ ರಿಲೀಸ್ ಬಿಸ್ನೆಸ್ ಆಗಿತ್ತು. ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ದೊಡ್ಡ ಮಟ್ಟಕ್ಕೆ ಪ್ರೀ ರಿಲೀಸ್ ಥಿಯೇಟರಿಕಲ್ ಬಿಸ್ನೆಸ್ ಆಗಿರೋದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾ ಆಗಿತ್ತು. ಈಗ ಆ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿ ಯಶ್ ಅವರು ಆಕ್ಟ್ ಮಾಡ್ತಾ ಇರೋ ಟಾಕ್ಸಿಕ್ ಅನ್ನೋ ಸಿನಿಮಾ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡಿದೆ. ಈ ಸಿನಿಮಾದ ಪ್ರೀ ರಿಲೀಸ್ ಬಿಸ್ನೆಸ್ ಮಾತ್ರ ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ ಇದುವರೆಗೂ ಯಾವ ಸಿನಿಮಾನು ಮಾಡದೇ ಇರುವಂತಹ ಒಂದು ಬಿಸ್ನೆಸ್ ಯಶ್ ಅವರು ಆಕ್ಟ್ ಮಾಡಿರೋ ಟಾಕ್ಸಿಕ್ ಸಿನಿಮಾ ಮಾಡಿದೆ. ಆಂಧ್ರ ತೆಲಂಗಾಣ ಥಿಯೇಟರಿಕಲ್ ಬಿಸ್ನೆಸ್ ಮಾತ್ರ 85 ಕೋಟಿಗೆ ಮಾರಿದ್ದಾರೆ. ಓವರ್ಸೀಸ್ ರೈಟ್ಸ್ ನ ಪಾರ್ಸ್ ಫಿಲಂ ಅವರು 118 ಕೋಟಿಗೆ ತಗೊಂಡಿದ್ದಾರೆ. ಹಿಂದಿ, ತಮಿಳುನಾಡು, ಕರ್ನಾಟಕ, ಕೇರಳ ಅಂತ ಟೋಟಲಿ ಥಿಯೇಟರಿಕಲ್ ಬಿಸ್ನೆಸ್ ಮಾತ್ರ 680 ಕೋಟಿ ರೂಪಾಯಿಗೆ ಮಾರಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಅನ್ನೋ ಲೆಕ್ಕದಲ್ಲಿ ಬಿಸ್ನೆಸ್ ಮಾಡಿದ್ರು. ರಿಲೀಸ್ ಮುನ್ನ ಅಷ್ಟು ದೊಡ್ಡ ಬಿಸ್ನೆಸ್ ಮಾಡೋದು ಅದು ಒಂದು ದಾಖಲೆನೆ. ಡಿಸ್ಟ್ರಿಬ್ಯೂಷನ್ ಲೆಕ್ಕ ಅಂದ್ರೆ ನಿಮಗೆಲ್ಲ ಗೊತ್ತಲ್ಲ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ಕೊಟ್ಟು ಅವ್ರು ತಗೊಂಡಿರ್ತಾರೆ. ಆ 10 ರೂಪಾಯಿಗಿಂತ ಮೇಲೆ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಬಿಸ್ನೆಸ್ ಮಾಡುತ್ತೋ ಇಬ್ರು ಶೇರ್ ಮಾಡ್ಕೊಂತಾರೆ. 10 ರೂಪಾಯಿ ಒಳಗೆ ಬಿಸ್ನೆಸ್ ಮಾಡ್ಬಿಟ್ರೆ ಆ ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೋ ಆ ಡಿಫರೆನ್ಸ್ ನ ಪ್ರೊಡ್ಯೂಸರ್ ಅವರು ವಾಪಸ್ ಕೊಟ್ಬಿಡ್ಬೇಕು. ಈ ಲೆಕ್ಕದಲ್ಲಿ ಬಿಸ್ನೆಸ್ ಮಾಡಿದರು ಕನ್ನಡ ಇಂಡಸ್ಟ್ರಿ ಬಿಡಿ, ಸೌತ್ ಇಂಡಿಯನ್
ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಟಾಕ್ಸಿ ಸಿನಿಮಾಗೆ ಹೈಯೆಸ್ಟ್ ಥಿಯೇಟರಿಕಲ್ ಪ್ರೀ ರಿಲೀಸ್ ಬಿಸ್ನೆಸ್ ಆಗಿರೋದು. ಪ್ಲಸ್ ಈ ಸಿನಿಮಾದ ಸ್ಯಾಟಲೈಟ್, ಡಿಜಿಟಲ್, ಆಡಿಯೋ ರೈಟ್ಸ್ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 950ರಿಂದ 1050 ಕೋಟಿವರೆಗೂ ಬಿಸ್ನೆಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಶ್ ಅವರ ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಕನ್ನಡ ಚಿತ್ರರಂಗ ಬೆಳವಣಿಗೆಗೆ ತುಂಬಾ ಮುಖ್ಯವಾಗಿರುತ್ತೆ ಅಂದ್ರೆ ಅದು ತಪ್ಪಾಗಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.